ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿಂದ ನನ್ನ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ವ್ಲಾಗ್ ಅಂದರೆ 15/1/2025 ನಾನು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ 3 AM ಎದ್ಬಿಟ್ಟು ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಮತ್ತು ತುಳಸಿ ಗಿಡಕ್ಕೂ ನೀರು ಹಾಕಿ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಏರಿಸಿ ರಂಗೋಲಿ ಹಾಕಿದ್ದೀನಿ. ಈ ರಂಗೋಲಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಆಮೇಲೆ ನಾನೇನಕ್ಕಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ನಾನು ಊರಿಗೆ ಹೋಗ್ತಾಯಿದ್ದೆ. ನಾನು ಬರೋದು 2 ದಿನ ಆಗುತ್ತೆ ಅಂತ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸ್ದೆ. ಪೂಜೆ ಮುಗಿಸಿ ಈ ಥರ ರೆಡಿಯಾಗಿದ್ದೀನಿ ಊರಿಗೆ ಹೋಗೋಕ್ಕೆ. ನನಗೆ ಈ ಥರ ಸಿಂಪಲಾಗಿ ರೆಡಿ ಆಗೋದಂದರೆ ಇಷ್ಟ. ಅಲ್ಲಿಂದ ನಾನು ನನ್ನ ಹಸ್ಬೆಂಡು, ನಮ್ಮ ಮಾವ ಮತ್ತು ನಮ್ಮ ಅಂಕಲು 4 ಜನ ಕಾರ್ ಹತ್ಕೊಂಡು ಹೊರಟ್ವಿ ನಮ್ಮ ಊರಿಗೆ. ನಾವು ಹೋಗ್ಬೇಕಾದ್ರೆ ಇನ್ನೂ ತುಂಬ ಕತ್ಲಿತ್ತು. ನಾವು 6 ಗಂಟೆಗೇನೋ ಬೆಂಗಳೂರು ಬಿಟ್ಟಿದ್ವಿ. ತುಂಬ ಕತ್ಲಿತ್ತು. ಅಲ್ಲಿಂದ ನಾವು ಹೊರಟಿ ಮಧ್ಯೆ ಒಂದು ಕಡೆ ಸ್ಟಾಪ್ ಹಾಕಿದ್ವಿ. ವಯಸ್ಸಾದವರಿಗೆಲ್ಲ ಸ್ವಲ್ಪ ಸ್ಟಾಪೆಲ್ಲ ಹಾಕಬೇಕಲ್ಲ, ಹಾಗಾಗಿ ಸ್ಟಾಪ್ ಹಾಕಿದ್ವಿ. ಮಧ್ಯೆ ಈ ವಿಂಡ್ ಮಿಲ್ ಕಾಣಿಸುತ್ತಲ್ವ, ಇದು ನಿಮಗೆ ತುಮಕೂರಿನಿಂದ ದಾವಣಗೆರೆ ಮಧ್ಯದಲ್ಲಿ ಒಂದು ಪ್ಲೇಸಲ್ಲಿ ಬರುತ್ತೆ. ಅದು ಯಾವ ಪ್ಲೇಸಲ್ಲಿ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಆಮೇಲೆ ನಾವು ಅಲ್ಲಿಂದ ಟಿಫನ್ಗೆ ಅಂತ ಹೇಳಿ ಒಂದು ಕಡೆ ನಿಲ್ಲಿಸ್ತೀವಿ. ಅದು ಎಲ್ಲಿ ಅಂದರೆ ದಾವಣಗೆರೆಯಲ್ಲಿ ರಾಮ್ ಆ್ಯಂಡ್ ಕೋ ಸರ್ಕಲ್ ಅಂತ ಹೇಳಿ ಬರುತ್ತೆ. ಅಲ್ಲಿ ಒಂದು ಹೋಟೆಲ್ ಇದೆ. ಆ ಹೋಟೆಲ್ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಆ ಹೋಟೆಲಲ್ಲಿ ಇಡ್ಲಿ, ಸಾಂಬಾರು, ಚಟ್ನಿ ಚೆನ್ನಾಗಿ ಸಿಗುತ್ತೆ. ನೀವು ಒಂದು ಸತಿಯಲ್ಲಿ ಹೋದಾಗ ಟ್ರೈ ಮಾಡಿ. ಇವರು ನನ್ನ ಹಸ್ಬೆಂಡು. ಇವರು ಇಲ್ಲಿ ಸಿಗುವಂಥ ಇಡ್ಲಿ ಮತ್ತು ಸಾಂಬಾರು, ಚಟ್ನಿ ಸಖತ್ ಇಷ್ಟ ಅವ್ರಿಗೆ. ನಾವಿಬ್ಬರು ಎರಡು ಪ್ಲೇಟು ಇಬ್ಬರು ಒಂದೊಂದು ಪ್ಲೇಟು ಇಡ್ಲಿ ತಿಂದಾದಮೇಲೆ ಪಲಾವ್ ತೊಗೊಂಡು ತಿಂದ್ವಿ. ಅಲ್ಲಿಂದ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಟೀ ಕುಡಿಯೋ ಅಭ್ಯಾಸ ಇರುತ್ತಲ್ವ, ಸರಿ ಆಯಿತು ಅಂತ ಅದ್ರ ಅಪೋಸಿಟಲ್ಲಿರೋ ಟೀ ಶಾಪ್ ಹೋಗಿ ಟೀ ಕುಡಿತಾಯಿದ್ವಿ. ನಾನು ಟೀ ಕುಡಿದ್ರೆ ನಮ್ಮ ಹಸ್ಬೆಂಡ್ ಟೀ ಕುಡಿಯೋದಿಲ್ಲ, ಹಾಗಾಗಿ ಅವ್ರು ಟೀ ತೊಗೊಳ್ಳಿಲ್ಲ. ನಾನು, ಅಂಕಲ್, ನಮ್ಮ ಮಾವ ಟೀ ಕುಡಿದು ಅಲ್ಲಿಂದ ಕಾರ್ ಹತ್ತಿಬಿಟ್ಟು ನಾವು ಹೋಗಿದ್ದೆ ಮೂಲೆಗದ್ದೆ ಮಠ ಅಂತ ಹೇಳಿ. ಇದು ಸಾಗರ ಮತ್ತು ಆನಂದಪುರ ಆ ರೋಡಲ್ಲಿ ಬರುತ್ತೆ ಮೂಲೆಗದ್ದೆ ಮಠ ಅಂತ ಹೇಳಿ. ಅಲ್ಲಿರೋ ಸ್ವಾಮೀಜಿಯವರು ನಮ್ಮ ಮಾವ ಅವ್ರನ್ನ ಇನ್ವೈಟ್ ಮಾಡಿದರು, ಹಾಗಾಗಿ ನಾವೆಲ್ಲರೂ ಹೋಗಿದ್ವಿ. ಅಲ್ಲಿ ಹೋಗಿ ಫಂಕ್ಷನ್ ಮಾಡ್ತಾಯಿದ್ರು. ಸಂಕ್ರಾಂತಿ ಪ್ರಯುಕ್ತ ಫಂಕ್ಷನ್ ಮಾಡ್ತಾಯಿದ್ರು. ಫಂಕ್ಷನ್ನಲ್ಲಿ ಡ್ಯಾನ್ಸು, ಭರತನಾಟ್ಯ ಅದೆಲ್ಲ ಇತ್ತು. ಎಲ್ಲ ಆದಮೇಲೆ ನಾವಿಬ್ಬರು ಟೈಮ್ ಪಾಸ್ ಮಾಡ್ತಾಯಿದ್ವಿ ಅಂತ ಹೇಳಿ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಪಾಪ ಗಾಡಿ ಓಡಿಸಿ ನಿದ್ದೆ ತುಂಬ ಎಳೀತಾ ಇತ್ತು ಅವರಿಗೆ. ಆದರೂ ಅವರಪ್ಪ ಹೇಳಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಂಡಿದ್ರು. ಅಲ್ಲಿಂದ ಬೇಜಾರಾಗ್ತಾಯಿತ್ತು ಅಂತ ಅಂದು ನಿಂಗೆ ನದಿ ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಯಾಕಂದರೆ ಆಲ್ರೆಡಿ ಅವರು ಒಂದು ಸತಿ ಬಂದಿದ್ದರು ಇಲ್ಲಿಗೆ. ಅವ್ರು ಬರ್ತಾ ಇರೋದು ಸೆಕೆಂಡ್ ಟೈಮು, ನಾನು ಬರ್ತಾ ಇರೋದು ಫಸ್ಟ್ ಟೈಮು. ಹಾಗಾಗಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ರು. ಅವ್ರು ಫಸ್ಟ್ ಟೈಮ್ ಬಂದಾಗ ಆಗಸ್ಟು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದ್ರು. ಅವಾಗ ಮಳೆ ಎಲ್ಲ ಜಾಸ್ತಿ ಇತ್ತಲ್ವ, ಅದಕ್ಕೆ ನೀರು ತುಂಬ ಇತ್ತು. ಇವಾಗ ಕಡಿಮೆ ಇತ್ತು. ಅಲ್ಲಿಂದ ನಾವು ಹೋಗಿದ್ದೆ ದೇವಗಂಗಾ ಕೊಳ ಅಂತ ಹೇಳಿ. ಇದು ಕೆಳದಿ ಶಿವಪ್ಪ ನಾಯಕ ಮತ್ತು ಕೆಳದಿ ಚೆನ್ನಮ್ಮ ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿರೋವಂಥದ್ದು. ಇಲ್ಲೆಲ್ಲ ಡೀಟೇಲ್ಸ್ ಇದೆ. ಟೈಮ್ ಇದ್ದರೆ ಓದ್ಕೊಂಬಿಡಿ ಒಂದು ಸತಿ, ಏನು ಡೀಟೇಲ್ಸ್ ಹಿಸ್ಟ್ರಿ ಇದೆ ಅಂತ ಹೇಳಿ. ಇಲ್ಲಿ ಕಾಲಭೈರವೇಶ್ವರ ಅಂತ ಹೇಳಿ ಒಂದು ದೇವಸ್ಥಾನ ಇದೆ. ಅಲ್ಲಿ ತೋರಿಸಿದ್ನಲ್ಲ ಅದೇ ದೇವಸ್ಥಾನ. ಇಲ್ಲಿ ಕಾಣಿಸುತ್ತೆ ನೋಡಿ, ಇದೇ ದೇವಸ್ಥಾನ. ನಾವೆಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಈ ಮಧ್ಯದಲ್ಲಿ ನಮ್ಮ ಅಮ್ಮನ್ನು ಪಿಕಪ್ ಮಾಡಿಕೊಂಡು ಬಂದಿದ್ವಿ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಕೊಳ. ಅದು ಅವರು ಕೆಳದಿ ಶಿವಪ್ಪ ನಾಯಕ ಅವ್ರ ಕಾಲದಲ್ಲೇ ನಿರ್ಮಾಣ ಮಾಡಿರೋ ಅಂಥದ್ದಂತೆ. ಅದನ್ನು ಹಿಸ್ಟಾರಿಕಲ್ ಪ್ಲೇಸ್ ಇದೆ, ಹೋಗಿ ಬನ್ನಿ ಅಂತ ಯಾರೋ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಹೇಳಿ ಬಂದ್ವಿ. ಆಲ್ರೆಡಿ ಬರೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು ಅನಿಸುತ್ತೆ. ಅಲ್ಲಿಂದ ಬಂದ್ವಿ. ಕೇಳ್ಕೊಂಡು ಎಲ್ಲರೂ ಎಲ್ಲಿದೆ ಅಂತ ಹೇಳಿ ಕೇಳ್ಕೊಂಡು ಬಂದ್ವಿ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ವಾ ಕೊಳ, ಇದರಲ್ಲಿ ಎನಿ ಟೈಮ್ ನೀರು ಇರುತ್ತಂತೆ.
ಇದರಲ್ಲಿ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಎಲ್ಲ ಟೈಮಲ್ಲೂ ನೀರು ಇರುತ್ತಂತೆ. ಒಂಚೂರು ನೀರು ಬತ್ತೋದಿಲ್ವಂತೆ. ಅದು ಹೆಂಗೆ ಇಲ್ಲಿ ನೀರು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲವಂತೆ. ಅಲ್ಲಿ ಯಾರೋ ಹೋಗ್ತಾಯಿದ್ರು ಆ ಊರವರು, ಕೇಳಿದ್ವಿ ನಾವು ನೀರು ಹೆಂಗೆ ಬರುತ್ತೆ ಏನು ಅಂತ ಅಂದು. ಇಲ್ಲ ಸರ್ ನಮಗೆ ಗೊತ್ತಿಲ್ಲ ನೀರು ಹೇಗೆ ಬರುತ್ತೆ ಅಂತ ಹೇಳಿ. ನಾವು ಚಿಕ್ಕವರಿದ್ದಾಗಿನ ನೋಡ್ತಾ ಇದ್ದೀವಿ, ನೀರು ಒಂಚೂರು ಬತ್ತಿಲ್ಲ, ಹೆಂಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ ನಮಗೆ ಅಂತ ಇದ್ದರು. ಆಮೇಲೆ ಆ ನೀರಲ್ಲಿ ದೊಡ್ಡ ದೊಡ್ಡ ಫಿಶ್ ಎಲ್ಲ ಇತ್ತು. ಅದು ಊರಿನ ಜನನೂ ಆ ಫಿಶ್ ಏನು ಹಿಡಿಯೋದಿಲ್ವಂತೆ, ಹಾಗೆ ಅದರಲ್ಲೇ ಅದು ಇದು ದೊಡ್ಡದು ಬೆಳ್ಕೊಂಬಿಟ್ಟಿತ್ತು. ನೀರು ಮತ್ತು ಒಂಥರ ಬ್ಲೂ ಗ್ರೀನ್ ಆ ಥರ ಇತ್ತು ನೀರು, ಚೆನ್ನಾಗಿತ್ತು, ಕ್ಲೀನಾಗಿತ್ತು ನೀರು. ಅಲ್ಲಿ ಯಾರೂ ಏನೂ ಗಲೀಜು ಆ ಥರ ಏನೂ ಮಾಡೋಲ್ಲ, ಯಾಕಂದರೆ ಹಿಸ್ಟಾರಿಕ್ ಪ್ಲೇಸ್ ಅಲ್ವಾ, ಹಾಗಾಗಿ ಯಾರೂ ಅಲ್ಲಿ ಏನೂ ಗಲೀಜು ಮಾಡೋದಿಲ್ಲ. ಆ ದೊಡ್ಡ ಕೊಳದಲ್ಲಿರೋ ನೀರು ಹಿಂಗೆ ಲೈನ್ ಬೈ ಲೈನ್ ನೀರು ಹೋಗ್ತಾ ಇರುತ್ತೆ. ಬಟ್ ಹೆಂಗೆ ನೀರು ಹೋಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಯಾವ ವೇಲ್ ನೀರು ಹೋಗಬೇಕು ಅಂತ ಮಾಡಿದ್ರಂತೆ ಅದು ಗೊತ್ತಿಲ್ಲ. ಅಲ್ಲಿಂದ ನೀರು ಈ ಪ್ಲೇಸಿಗೆ ಬರುತ್ತೆ, ಈ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ, ಇನ್ನೊಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಆ ಥರ ನೀರು ಹೋಗ್ತಾ ಇರುತ್ತೆ. ನೋಡಿ ಇದಕ್ಕೆ ಇನ್ನೂ ಚಿಕ್ಕ ಮೀನು ಬಂದಿತ್ತು. ಇಲ್ಲಿ ಇದು ಕಾಲುವೆ ಕಾಣಿಸುತ್ತಲ್ವಾ, ಈ ಕಾಲುವೆಲಿ ಮಾತ್ರ ಗೊತ್ತಾಗುತ್ತೆ ನೀರು ಹೆಂಗೆ ಹೋಗುತ್ತೆ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಹೋಗೋ ಪ್ಲೇಸ್ಗೆ ಎಲ್ಲಿಂದ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಲ್ಲಿ ಹೋಗುತ್ತೆ, ನೆಕ್ಸ್ಟು ಇಲ್ಲಿ ಬರುತ್ತೆ ನೀರು ನೋಡಿ. ಬಟ್ ಇದರಲ್ಲೆಲ್ಲ ಸ್ವಲ್ಪ ಕಡಿಮೆ ಇದೆ ನೀರು, ಬಟ್ ಹೆಂಗೆ ಹೋಗುತ್ತೆ ಅನ್ನೋ ಗೊತ್ತಿಲ್ಲ. ಅಲ್ಲಿಂದ ನೆಕ್ಸ್ಟು ಈ ಪ್ಲೇಸಿಗೆ ಬರುತ್ತೆ ನೀರು ನೋಡಿ. ನಕ್ಷತ್ರ ಆಕಾರದಲ್ಲಿದೆ ನೀರು, ನಕ್ಷತ್ರ ಆಕಾರದಲ್ಲಿ ಅದನ್ನು ಕಲ್ಲಿಂದ ಮಾಡಿದ್ದಾರೆ. ಬಟ್ ಹಿಂದಿನ ಟೆಕ್ನಾಲಜಿ ಇವಾಗಿನ ಟೆಕ್ನಾಲಜಿ ಹೋಲಿಸ್ಕೊಂಡ್ರೆ ತುಂಬ ಗ್ರೇಟು. ಯಾಕಂದರೆ ಇವಾಗಿರೋ ಥರ ಮಿಷಿನ್ ಅವಾಗಿರಲಿಲ್ಲ, ಎಲ್ಲ ಕೈಯಲ್ಲೇ ಮಾಡಬೇಕಾಗಿತ್ತು ಏನು ಮಾಡಿದ್ರೂ. ಬಟ್ ಆವಾಗಿನ ತಲೆಗಳು ಇವಾಗ ಹುಡುಕಿದ್ರು ಸಿಗಲ್ಲ. ಆವಾಗಿನ ಕಾಲದವರೇ ಗ್ರೇಟು ಇವಾಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ. ತುಂಬ ಚೆನ್ನಾಗಿ ಅದನ್ನು ಬಿಲ್ಟ್ ಮಾಡಿದಾರಲ್ವ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದೊಂದು ಸ್ಟ್ರಕ್ಚರೂ ಡೀಟೇಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಹೀಗೆ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹಿಂಗೆ ನೀರು ಹೋಗ್ತಾ ಇರುತ್ತೆ. ಮೇನ್ ಕೊಳ ಬಂದುಬಿಟ್ಟು ಇದು ನೋಡಿ, ನೀರು ಯಾವ ಕಲರ್ ಇದೆ. ಹಂಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ವಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಆ ಥರ. ಅದಕ್ಕೆಲ್ಲ ಇದು ಜಾಗ ತುಂಬ ಚೆನ್ನಾಗಿದೆ. ನಾವು ಇಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ನೀರು ಮಧ್ಯೆ ಹೋಗ್ಬಿಟ್ಟು, ಬಟ್ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಬೇಕು, ಯಾಕಂದರೆ ಹಿಂದೆ ಬಿಲ್ಡ್ ಮಾಡಿರೋದಲ್ವ ಹಳೆ ಕಾಲದ್ದು, ಸ್ವಲ್ಪ ಶೇಕಿಂಗ್ ಆ ಥರ ಇರುತ್ತೆ. ಹುಷಾರಾಗಿ ಹೋಗ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು. ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ನೈಟ್ ಆಗಿಬಿಟ್ಟಿತ್ತು. ಇಲ್ಲಿ ಸಾಗರಕ್ಕೆ ಬಂದು ಅದೊಂದು ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಬುಕ್ ಮಾಡಿರೋ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಅಲ್ಲಿ ಹೋಗಿ ಮಲ್ಕೊಂಡಾದ್ಮೇಲೆ ಬೆಳಗ್ಗೆ ಎದ್ದು ಸಿಗಂದೂರಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ತುಂಬ ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ, ಯಾಕಂದರೆ ಇವಾಗಲೇ ಯಾಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ನೆಕ್ಸ್ಟ್ ಏಪ್ರಿಲಿಗೆ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಆ ಬ್ರಿಡ್ಜು ಓಪನ್ ಆಗುತ್ತೆ, ಲಾಂಚ್ ಇರೋದಿಲ್ಲ ಅಂತ ಹೇಳಿದ್ರು. ಇನ್ಸ್ಟಾಗ್ರಾಮು ಆ ಥರ ಇದರಲ್ಲೆಲ್ಲ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ನಾನು ಹೆಂಗಿದ್ರು ಹೋಗ್ತಾ ಇದ್ದರೆ ಫಸ್ಟ್ ಟೈಮ್ ಅಲ್ವಾ, ಬ್ರಿಡ್ಜ್ ನೆಕ್ಸ್ಟ್ ಬ್ರಿಡ್ಜ್ ಓಪನ್ ಆದಮೇಲೆ ಯಾವಾಗ ಬೇಕಾದರೂ ಬ್ರಿಡ್ಜ್ ಮೇಲೆ ಹೋಗ್ಬೋದು. ಬಟ್ ಲಾಂಚ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಹೋದರೆ ಇವಾಗ ಹೋಗ್ಬಿಡೋಣ, ಹೆಂಗಿದ್ರು ಊರ ಹತ್ರನೇ ಇದೆಯಲ್ವ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಲಾಂಚು ಹೋದ್ವಿ. ನಮ್ಮದೇ ಲಾಸ್ಟ್ ಗಾಡಿ ಇತ್ತು. ನಾನು ಫಸ್ಟಿಗೆ ನೋಡಬೇಕಾದ್ರೆ ಸಮುದ್ರನೇ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಲಾಂಚ್ ಹತ್ತತ್ರ ಹೋದಂಗೆ ಗೊತ್ತಾಯಿತು ಸಮುದ್ರ ಅಲ್ಲ, ಶರಾವತಿ ಬ್ಯಾಕ್ ವಾಟರ್ ಅಂತ ಹೇಳಿ. ನೋಡಿ ಬ್ರಿಡ್ಜ್ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಕಡೆ ಎಲ್ಲ ಫುಲ್ ಆಗಿದೆ, ಎಲ್ಲೋ ಒಂದು ಸ್ವಲ್ಪ ಮುಂದೆ ಗ್ಯಾಪ್ ಆಗಿದೆ, ಅದನ್ನು ಮಾಡ್ತಾಯಿದ್ದಾರೆ, ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಏಪ್ರಿಲಿಗೇನೋ ಓಪನಿಂಗ್ ಆಗುತ್ತೆ ಅಂತ ಹೇಳಿದರೆ, ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ನೋಡಿ ಎಷ್ಟು ನೀರೆಲ್ಲ ಎಷ್ಟು ಚೆನ್ನಾಗಿದೆ, ಕ್ಲೀನಾಗಿದೆ. ನನ್ನ ಹಸ್ಬೆಂಡು ಫೋಟೋ ತೆಗಿ ಅಂತ ಹೇಳಿದ್ರು, ತೆಗಿತಾ ಇದ್ದೆ. ಆಮೇಲೆ ನಾನು, ಇವರು ನಮ್ಮಮ್ಮ, ಇವರು ಮಧ್ಯದಲ್ಲಿ ಪಿಕಪ್ ಮಾಡ್ಕೊಂಡ್ವಿ ಸಿಗಂದೂರಿಗೆ ಹೋಗೋಕ್ಕೆ ಅಂತ ಹೇಳಿ. ನಂದು ವೀಡಿಯೋ ಮಾಡಿ ಅಂತ ಹೇಳಿ ವೀಡಿಯೋಕ್ಕೆ ಅಂತೇಳಿ ಫೋನ್ ಕೊಟ್ಟೆ, ಮಾಡ್ತಾಯಿದ್ರು. ಲಾಂಚ್ ಫಸ್ಟ್ ಎಕ್ಸ್ಪೀರಿಯೆನ್ಸು, ಬಟ್ ಸಖತ್ತಾಗಿತ್ತು. ಇಲ್ಲಿ ಸುಮಾರು ಫಿಲಮ್ಗಳನ್ನೆಲ್ಲ ಇಲ್ಲಿ
ಸುಮಾರು ಫಿಲಮ್ಗಳ್ನೆಲ್ಲ ಶೂಟ್ ಮಾಡಿದ್ದಾರೆ, ಬಟ್ ಯಾವ ಫಿಲಮ್ ಅಂತ ಅಷ್ಟು ನಂಗೆ ನೆನಪಿಲ್ಲ. ಕೆಲವೊಂದು ಸಾಂಗ್ಸಲ್ಲೆಲ್ಲ ಈ ಥರ ಪ್ಲೇಸ್ಗಳನ್ನೆಲ್ಲ ತೋರಿಸಿದ್ದಾರೆ ನೋಡಿ. ನೀರು ಚೆನ್ನಾಗಿದೆ. ಶರಾವತಿ ಬ್ಯಾಕ್ ವಾಟರ್. ಮೊದಲೆಲ್ಲ ಇಲ್ಲೆಲ್ಲ ಕೆಲವೊಂದು ಪ್ಲೇಸಲ್ಲೆಲ್ಲ ಮನೆಗಳಿದ್ವಂತೆ. ಈ ಶರಾವತಿ ಬ್ಯಾಕ್ ವಾಟರಿಂದ ಎಲ್ಲ ಊರು ಮನೆಗಳೆಲ್ಲ ಮುಳುಗಿ ಹೋಗಿ ಅಲ್ಲಿ ಜನರನ್ನೆಲ್ಲ ಬೇರೆ ಕಡೆ ಎವ್ಯಾಕ್ಯುಯೇಟ್ ಮಾಡಿದ್ರಂತೆ. ಮಾಡಿಬಿಟ್ಟು ಅವ್ರ ಜನಕ್ಕೆಲ್ಲ ಸರ್ಕಾರದಿಂದ ಅವರಿಗೆ ಮನೆ ಕಟ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಜಾಗ ಕೊಟ್ಟರಂತೆ. ಜಾಗ ಕೊಟ್ಟಾದ್ಮೇಲೆ ಜನ ಎಲ್ಲ ಆ ಕಡೆ ಹೋದರು. ಇದು ಶರಾವತಿ ನದಿಯೆಲ್ಲ ಫುಲ್ ಜಾಗನೆಲ್ಲ ಆಕ್ರಮಿಸ್ಕೊಳ್ತು ನೋಡಿ. ಚೆನ್ನಾಗಿದೆ ಅಲ್ಲ ಎಕ್ಸ್ಪೀರಿಯೆನ್ಸು. ನಾನಂತೂ ಸಖತ್ ಮಜಾ ಮಾಡಿದೆ. ಅಲ್ಲಿ ತುಂಬ ಜನ ಇದ್ದರು. ಆಮೇಲೆ ಲಾಂಚಲ್ಲಿ ಹೆವಿ ವೆಹಿಕಲ್ಸ್ ಎಲ್ಲ ಇತ್ತು. ಹೆವಿ ವೆಹಿಕಲ್ಸ್ ಅಂದರೆ ಬಸ್ಸು, ಕಾರುಗಳು ಆ ಥರ ಎಲ್ಲ ತುಂಬ ಇದ್ವು ಮುಂದೆ. ನಾವು ಹಿಂದ್ಗಡೆ ಬಂದು ನಿಂತ್ಕೊಂಡಿದ್ವಿ. ಇವಾಗ ನೋಡಿ ಬ್ರಿಡ್ಜ್ನ ಪಾಸ್ ಆಗುತ್ತೆ. ಇವಾಗ ತುಂಬ ಆಳ ಇರ್ಬೋದು ಅನಿಸುತ್ತೆ, ನಮಗೂ ಗೊತ್ತಿಲ್ಲ. ತುಂಬ ಜನ ನೋಡ್ತಾಯಿದ್ರು. ನಾವು ಹೋಗೋ ಸಿಗಂದೂರಿಗೆ ನಾವು ಹೋಗೋ 2 ದಿನ ಮುಂಚೆ, ನಾವು ಹೋಗೋ 1 ದಿನ ಮುಂಚೆ ಜಾತ್ರೆ ನಡೀತಾ ಇತ್ತಲ್ಲಿ. ಜಾತ್ರೆಗೆ ತುಂಬ ಜನ ಹೋಗಿರ್ತಾರೆ. ಈ ಟೈಮಲ್ಲಿ ನಾವು 2 ದಿನ ಆದಮೇಲೆ ಹೋಗಿರೋದ್ರಿಂದ ಜನ ಇರಲಿಲ್ಲ ಅಲ್ಲಿ ನೋಡಿ. ನಮ್ಮಮ್ಮ ಎಲ್ಲೋ ನೋಡ್ಕೊಂಡು ಕೂತಿದ್ದಾರೆ. ಅವರು ಬಂದಿದ್ರಂತೆ ಒಂದು ಸತಿ, ಯಾವಾಗ ನನಗೂ ಗೊತ್ತಿಲ್ಲ. ಅವ್ರು ನಾನು ಬರ್ತಾಯಿರೋದು ಫಸ್ಟ್ ಟೈಮು. ನನ್ನ ಹಸ್ಬೆಂಡು ವೀಡಿಯೋ ಮಾಡಂತ ಹೇಳಿಕೊಟ್ಟು ವೀಡಿಯೋ ಮಾಡಿದೆ. ಆಮೇಲೆ ನಮ್ಮಮ್ಮನ ವೀಡಿಯೋ ಮಾಡಿಕೊಂಡು ನನ್ನ ವೀಡಿಯೋ ಮಾಡಿ ಅಂತ ಹೇಳಿಕೊಟ್ಟೆ ನಾನು. ಅವರು ನನ್ನ ವೀಡಿಯೋ ಮಾಡಿದ್ರು. ನನ್ನ ಡ್ರೆಸ್ ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ಬ್ರಿಡ್ಜ್ನ ಪಾಸ್ ಆದ್ವಿ. ಬ್ರಿಡ್ಜ್ ಈ ಕಡೆಯಿಂದ ಈ ಕಡೆ ಪಾಸ್ ಆದ್ವಿ ನೋಡಿ. ಇನ್ನೂ ಕನ್ಸ್ಟ್ರಕ್ಷನ್ ಪೂರ್ತಿ ಆಗಿಲ್ಲ, ಮಾಡ್ತಾಯಿದ್ದಾರೆ. ಅಂದರೆ ಹಿಂದ್ಗಡೆ ಫುಲ್ ಆಗಿದೆ. ಈ ಕಡೆ ಸಿಗಂದೂರು ಹತ್ತತ್ರ ಬರ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆ. ಅದನ್ನು ಫುಲ್ ಮಾಡ್ತಾರೆ, ಬಟ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ನೋಡಿ ನಮ್ದು ಇವಾಗ ಲೀವಿಂಗ್ ಪಾಯಿಂಟ್ ಬಂತು. ಇವಾಗ ಸ್ವಲ್ಪ ಸ್ಲೋ ಹೋಗ್ತಾ ಇದೆ. ನಮ್ಮದೇ ಲಾಸ್ಟ್ ಗಾಡಿ ಇದ್ದಿದ್ದರಿಂದ ಲಾಂಚಿಂದ ನಾವೇ ಫಸ್ಟ್ ಹೊರಗೆ ಬಂದು ಅಲ್ಲಿಂದ ಮತ್ತೆ ಮುಂದೆ 3-4 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. 2 ದಿನ ಮುಂಚೆ ಜಾತ್ರೆ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ. ಎಲ್ಲರೂ ಜಾತ್ರೆಗೆ ಬಂದು ಹೋಗ್ಬಿಟ್ಟಿರ್ತಾರಲ್ಲ, ಜನ ಇರಲಿಲ್ಲ. ಇದ್ದರು ಜನ ಸ್ವಲ್ಪ ಕಡಿಮೆ ಇದ್ದರು. ನೋಡಿ ಇವಾಗ ಇಲ್ಲಿ ಆರ್ಚ್ ಬರುತ್ತೆ. ಆರ್ಚ್ ಬಂದಾದಮೇಲೆ ಮತ್ತೆ ಮುಂದೆ 2 ಕಿಲೋಮೀಟರ್ ಹೋಗಬೇಕು ನಾವು ಸಿಗಂದೂರಿಗೆ. ಜಾತ್ರೆ ಆಗಿದ್ದ ಕಾರಣದಿಂದ ಮಾವಿನ ತೋರಣ ಇದೆಲ್ಲ ಡೆಕೋರೇಟ್ ಎಲ್ಲ ಮಾಡಿದರು ಹೋಗಬೇಕಾದ್ರೆ. ಇವಾಗ ನಾವು ಇಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಒಳಗೆ ಹೋಗಬೇಕು. ಜಾತ್ರೆ ಇದ್ದಿದ್ದರಿಂದ ಮಂಡಕ್ಕಿ, ಮಿಕ್ಸ್ಚರು, ಆಮೇಲೆ ಸ್ವೀಟ್ಸು, ಆಮೇಲೆ ಮಕ್ಕಳದ್ದು ಆಟ ಸಾಮಾನು ಅಂಗಡಿ ಅದೆಲ್ಲ ಇತ್ತು. ಇನ್ನು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ಮಕ್ಕಳೆಲ್ಲ ಆಟ ಸಾಮಾನು ಅಂತ ಹಠ ಮಾಡ್ತಾಯಿದ್ರು. ಅಲ್ಲಿ ತಗೊಂಡು ಹೋಗ್ತಾಯಿದ್ರು. ತುಂಬ ಅಂಗಡಿಗಳಿತ್ತು. ಅಂದರೆ ನಾವೇನು ತೊಗೊಂಡಿಲ್ಲ. ನಾನು ಒಂದೇ ಒಂದು ಸರ ತೊಗೊಂಡೆ. ಅದು ಎಷ್ಟು ಅಂತ ಕೇಳಿದೆ, 100 ರೂಪೀಸ್ ಅಂತ. ಸರಿ ಆಯ್ತು ಕೊಡಿ ಅಂತ ತೊಗೊಂಬಿಟ್ಟೆ. ನಮ್ಮಮ್ಮ ಅದಕ್ಕೆ ಬೈತಾಯಿದ್ರು, ಏನು ಬಾರ್ಗೇನ್ ಏನು ಮಾಡೋಂಗಿಲ್ವಾ, ಅದಕ್ಕೆ ಕೇಳಿದ್ದು ಕಷ್ಟಪಟ್ಬಿಡ್ತೀರ ನೀವು ಅಂತ ಹೇಳಿದ್ರೆ ಬಾರ್ಗೇನ್ ಮಾಡಿ ಬೈತಾಯಿದ್ರು. ಆಮೇಲೆ ಅಲ್ಲಿಂದ ಒಳಗೆ ಹೋದ್ವಿ. ಅಲ್ಲಿ ವೀಡಿಯೋ ಏನೂ ಮಾಡೋಕ್ಕೆ ಅಲವ್ ಇರಲಿಲ್ಲ, ಹಾಗಾಗಿ ವೀಡಿಯೋ ಏನೂ ಮಾಡಲಿಲ್ಲ ನಾನು. ಜಾತ್ರೆ ಮುಗಿದಿದ್ದರಿಂದ ಡೆಕೋರೇಟ್ ಮಾಡಿರೋದನ್ನೆಲ್ಲ ತೆಗಿತಾಯಿತ್ತು ಹೊರಗಡೆ. ಹೂವಿನ ಅಲಂಕಾರ ಅಂತೂ ದೇವರಿಗೆ ತುಂಬ ಚೆನ್ನಾಗಿ ಮಾಡಿದ್ರು. ಹೂವಿನ ಅಲಂಕಾರ ಅಂತೂ ದೇವಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮತ್ತು ಅಲ್ಲಿಂದ ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿಂದ ನಾವು ಗಾಡಿ ಹತ್ಕೊಂಡು ಊರ ಕಡೆ ಹೊರಟ್ವಿ.
ನನ್ನ ಇವತ್ತಿನ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.